ಸೊ ಈ ಸಲ ಬಿಗ್ ಬಾಸಲ್ಲಿ ನಾನು ಈಗಲೂ ಹೇಳಲ್ಲ ಸರ್, ಸುಮಾರು ಜನ ಅಲ್ಲಿ ಇರ್ತಕ್ಕಂಥ ಇವರು ನಾವು ಏನಕ್ಕೆ ಬಿಗ್ ಬಾಸ್ಗೆ ಹೋಗಿದ್ದೀವಿ ಅನ್ನೋದೇ ಅರ್ಥ ಆಗಿಲ್ಲ ಸರ್ ಅವ್ರಿಗೆ. ಎಲ್ಲೋ ಒಂದು ಕಡೆ ಕೂತ್ಕೊಳ್ಳೋದು, ನಾವಿಬ್ಬರು ಜೋಡಿ ಆಗಿಬಿಟ್ರೆ ನಾವೇನೋ ಆಗ್ಬಿಡ್ತೀವಿ, ಅವೆಲ್ಲ ಕಲ್ಪನೆ. ನನ್ನ ಪ್ರಕಾರ ಅವ್ರು ಹೊರಗಡೆ ಬಂದರೆ ಅವ್ರ ಮನೆಯವರೇ ನನ್ನ ಪ್ರಕಾರ ಅವ್ರನ್ನ ನೀನು ಯಾಕೆ ಹಿಂಗೆ ಮಾಡಿದೆ ಅಂತ ಅವರು ಹೊರಗಡೆ ಕ್ಯಾಮ್ರಾ ಮುಂದೆ ಹೇಳಲ್ಲ. ಅವರು ಏನೋ ನೀನು ಸಖತ್ತಾಗಿ ಆಡಿದೆ ಅಂತ ಕ್ಯಾಮ್ರಾ ಮುಂದೆ ಹೇಳ್ಬೋದು, ಪರ್ಸ್ನಲ್ಲಾಗಿ ಗ್ಯಾರಂಟಿ ಅವ್ರನ್ನ ಉಗಿದು ಬುದ್ಧಿಗೆ ಹೇಳ್ತಾರೆ ಸರ್ ಅದಂತೂ. ಬಟ್ ಅವ್ರು ಹೋಗಿರೋ ಎಷ್ಟೋ ಜನ ಏನು ಗೊತ್ತಾ ಸರ್, ಬೇಜಾರಾಗುತ್ತೋ ಅಲ್ಲಿ ಸಾವಿರಾರು ಜನ ಪಾಪ ಅವಕಾಶಕ್ಕೆ ಕಾಯ್ತಾ ಇದ್ದಾರೆ ಸರ್. ನನಗೊಂದು ಅವಕಾಶ ಸಿಕ್ಕಿದ್ರೆ ನಾನು ಏನೋ ಮಾಡ್ಬೋದು, ಜನರಿಗೆ ಇನ್ನಷ್ಟು ಹತ್ತಿರ ಆಗ್ಬೋದು ಅನ್ನೋ ಕಲ್ಪನೆ ಇಟ್ಕೊಂಡು ಒಳಗಡೆ ಹೋಗ್ತಾರೆ. ಎಷ್ಟೋ ಜನ ಅದನ್ನು ಮರೆತು ಒಳಗಡೆ ಹೋಗಿ ಏನೇನೋ ಮಾಡೋದು ನೋಡಿದಾಗ ನಾವು ಮಾಡಿದ್ದೀವಿ, ಇಲ್ಲ ಅಂತಲ್ಲ. ಸ್ಟಾರ್ಟಿಂಗ್ ಮೊದಲನೇ 3 ವಾರ ನಾವು ಹೋದಾಗ ನಂಗೆ ಅರ್ಥ ಆಗಿಲ್ಲ, ಹೊರಗಡೆ ಬಂದ್ಬಿಡೋಣ ಅಂತ ಅನ್ನಿಸ್ತು. ಆಮೇಲೆ ಗೇಮ್ ಎಲ್ಲ ನಮ್ಗೆ ಅರ್ಥ ಆಡ್ದಾಗೆ ಬಿಡ, ನಾನು ಬಂದಿರೋ ಉದ್ದೇಶ ಇದು, ನಾನು ಏನೋ ಮಾಡಬೇಕು ಅನ್ನೋ ತಲೆಯಲ್ಲಿ ಇಟ್ಕೊಂಡು ನಾವು ಸೀರಿಯಸ್ ಆಗಿ 100 ದಿನದವರೆಗೂ ಇದ್ದು ಬಂದು ಇವತ್ತು ಸಹ ಎಪಿಸೋಡ್ ನೆನ್ನೆನೂ ಎಪಿಸೋಡ್ ನೋಡಿದಾಗ ಅವ್ರು ಅಷ್ಟು ಹೇಳ್ತಾ ಇದ್ರು, ಅದನ್ನ ಅರ್ಥ ಮಾಡ್ಕೊಳ್ಳೋದು ಮತ್ತು ಅದನ್ನೇ ಮಾಡ್ತಾರೆ ಅಂತಂದ. ನನ್ನ ಪ್ರಕಾರ 80% ಈ ಬಾರಿ ಸೀಸನಲ್ಲಿ ಯಾರಿಗೂ ಇನ್ನೂ ಗೇಮು ಅರ್ಥ ಆಗಿಲ್ಲ ಸರ್. ಅವರು ವೈಯಕ್ತಿಕವಾಗಿ ಏನೂ ಆಡ್ತಾನೂ ಇಲ್ಲ ಸರ್. ಅವರು ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಂಡು ಈಗ ಫಿಟ್ ಆಗಿದ್ದೀನಿ ಅಂತ ಔಟ್ ಸೈಡ್ ತಿನ್ನೋದ್ ಬದಲು ಇದನ್ನ ತಗೊಂಡ್ರೆ ನಾವು ಸಣ್ಣ ಆಗ್ಬೇಕಂತ ಜಿಮ್ಮಿಗೆಲ್ಲ ಹೋಗ್ತೀವಿ, ರಿಸ್ಕ್ ತಗೋತೀವಿ. ಎನರ್ಜಿ ಡ್ರಿಂಕ್ ಆಗಿ ನಾವು ಜೀನಿ ಸ್ಲಿಮ್ ತಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ.